ಕರ್ನಾಟಕದ ನಿರ್ದಿಷ್ಟ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನೀವ್ಯಾರು ನಮ್ಮ ಶತ್ರುಗಳಲ್ಲ, ಎಲ್ಲ ನಮ್ಮ ನೆಲದ ಮಕ್ಕಳಿದ್ದೀರಿ, ಕನ್ನಡದ ಮಕ್ಕಳಿದ್ದೀವಿ. ನಮ್ಮನ್ನು ಕೆಡಕ್ಬೇಡ್ರಿ, ಹೋಗ್ರಿ. ದಮ್ಮಿದ್ರೆ ಅದು ಯಾವ ಮಾರ್ವಾಡಿನೋ, ಸಿಂಧಿನೋ, ತಮಿಳನೋ, ತೆಲುಗುನೋ ಮಾಡಬಾರ್ದು ಮಾಡ್ತಾ ಇರ್ತಾರಲ್ರಿ, ಹೋಗ್ರಿ. ಅವ್ರ ಜೊತೆ ನಿಮ್ಮ ಸಂಘರ್ಷ ಇಟ್ಕೊಳ್ಳಿ. ಕನ್ನಡ ಹೋರಾಟಗಾರರ ಜೊತೆ ಸಂಘರ್ಷ ಇಟ್ಕೋತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಹಾಂ, ನೀವು ಏನು ಸೋಷಿಯಲ್ ಮೀಡಿಯಾದ ಏನು ಇವರ ನೀವು? ಹಾಂ, ಗೊತ್ತಿಲ್ವ ನಿಮ್ಮ ಬಂಡವಾಳಗಳು ನಮಗೆ? ಇದೆಲ್ಲ ಬೇಡ. ಏನಾದರೂ ಕನ್ನಡದ ನಾಡಿಗೆ ನುಡಿಗೆ ನಿಮ್ಮ ಸೇವೆ ಆಗಬೇಕು. ಈ ನೆಲದಲ್ಲಿ ಹುಟ್ಟಿದ ಋಣ ತೀರಿಸ್ಬೇಕು. ಈ ಮಣ್ಣಿನ ಋಣ. ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ, ಯಾರನ್ನೋ ಹಿಡ್ಕೊಂಡು ಅದರಲ್ಲಿ ಮಜಾ ತಗೊಳ್ಳೋದಲ್ಲ, ಯಾರಿಗೋ ಮಜಾ ಕೊಡೋಕ್ಕೆ ಇನ್ಯಾರಿಗೋ ದ್ವೇಷ ಮಾಡೋದು ಅಲ್ಲ, ಅದಲ್ಲ. ಇದೆಲ್ಲ ಬಿಟ್ಟು ಬಿಗ್ ಬಾಸ್ ಎಷ್ಟು ದಿವಸ ಇರುತ್ತೆ, ಎಷ್ಟು ದಿವಸ ನಡೆಯುತ್ತೆ? ಯಾರು ಅಲ್ಲಿ ಗೆಲ್ತಾರೆ? ಯಾರಾದರೂ ಗೆಲ್ತು ಬರಲಿ ಹೇಳಿ. ಈಗ ಯಾರೋ ಅಲ್ಲಿರುವಂಥವ್ರನ್ನೆಲ್ಲರೂ ಒಂದೊಂದು ಗುಂಪು ಬೆಂಬಲಿಸಿ ಅವ್ರಿಗೆ ಓಟ್ ಹಾಕ್ಬೇಕಾ? ಹಾಕಿ. ಅದಕ್ಕೆ ಇನ್ಯಾರನ್ನೋ ಟೀಕೆ ಮಾಡೋದು, ಇನ್ಯಾರಿಗೋ ಅವಹೇಳನಕಾರಿ ಪೋಸ್ಟ್ಗಳು ಹಾಕೋದು ಯಾವ ಸಂಸ್ಕೃತಿ ಇದು? ಯಾರು ಕಲಿಸಿದ್ದು? ಹಾಂ, ಇದೆಲ್ಲ ಬಿಟ್ಟು ನಿಜವಾಗಿ ನೀವು ಕನ್ನಡಿಗರಾಗಿದ್ದರೆ, ಯಾರೋ ತಮಿಳರು ತೆಲುಗರು ಮಾಡ್ತಾರಲ್ಲ, ಏನೋ ನಾಡು ನುಡಿ ವಿಚಾರದಲ್ಲಿ ವಿರೋಧವಾಗಿ ನಡ್ಕೋತಾರಲ್ಲ, ಲೂಟಿ ಮಾಡ್ತಾರಲ್ಲ ಕರ್ನಾಟಕದ ಆಸ್ತಿ, ಕನ್ನಡದ ಆಸ್ತಿ, ಕನ್ನಡಿಗರ ಆಸ್ತಿಯನ್ನು, ಅವ್ರ ಜೊತೆ ಸಂಘರ್ಷಕ್ಕೆ ಇಳೀರಿ. ದಮ್ಮಿದ್ರೆ ಹೋಗ್ರಿ. ಒಂದಿನ ನನ್ನ ಭಾಷೆ, ನನ್ನ ನಾಡು, ನನ್ನ ನುಡಿ ಅಂತ ಒಂದು ದಿವಸ ಕೋರ್ಟ್ ಕಟ್ಕಟ್ಟಲ್ಲಿ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ. ಇಲ್ಲ ಜೈಲಲ್ಲೂ 16 ದಿವಸ ಇರ್ರಿ, ಗೊತ್ತಾಗತ್ತೆ. ಶೂನ್ಯ ನಿಮ್ಮ ಸಾಧನೆ ಈ ನೆಲಕ್ಕೆ ಶೂನ್ಯ ಅಂತ ಜನ. ನೀವು ಏನು ಉಪದೇಶ ಮಾಡ್ತೀರಿ ಹೋರಾಟಗಾರರಿಗೆ? ಹಾಂ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇನ್ಮೇಲಾದ್ರೂ ಇಂಥದ್ದೆಲ್ಲ ಬಿಟ್ಟು ನ್ಯಾಯವಾಗಿ ಬದುಕೋದು ಕಲೀರಿ. ನನ್ನ ನಾಡಿನ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಆಹ್ವಾನ ಪತ್ರಿಕೆ ದಿನನಿತ್ಯ ಕೊಡ್ತಾ ಇದ್ದೀನಿ. ಅದರ ಫೋಟೋಗಳನ್ನು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಸುದೀಪ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋಕ್ಕೆ ಹೋದರೆ ಅದಕ್ಕೆ ಇನ್ನೇನೋ ಕತೆ ಕಟ್ಟಿ ಸಮಾಜಕ್ಕೆ, ಜನರಿಗೆ ಇನ್ನೇನೋ ಕೆಟ್ಟ ತಪ್ಪ ಸಂದೇಶ ಕೊಡ್ತಿರಲ್ಲ. ಯಾರ್ರೀ ನೀವೆಲ್ಲ? ಹಾಂ, ನೀವೆಲ್ಲ ಪರಪ್ ನಗರ ಜೈಲಲ್ಲಿ ಇರಬೇಕಾಗಿತ್ತು, ಕ್ರಿಮಿನಲ್ಗಳು ನೀವು. ನಮ್ಮ ಜನನ ಹಾಗೆ ಇದ್ದಾರೆ. ಜನ ಮಾಡಲು, ಜಾತ್ರೆ ಮಾಡಲು ಅಂತೇಳಿ ಇಂಥ ಕ್ರಿಮಿನಲ್ಗಳನ್ನೆಲ್ಲ ಬೆಳೆಸ್ಬೇಡ್ರಿ. ಇವ್ರು ನಾಳೆ ನಿಮಗೂ ಮಾರಕ, ಈ ನಾಡಿಗೂ ಮಾರಕ. ಇವರು ಇಂಥ ಪಾಪಿಗಳನ್ನೆಲ್ಲ ಬೆಳೆಸಕ್ಕೆ ಹೋಗಬೇಡಿ ನೀವೆಲ್ಲ, ಗೊತ್ತಾಯ್ತಾ? ಸಮಾಜಕ್ಕೆ ಇವರಿಂದ ಏನು ಒಳ್ಳೇದಂತೂ ಆಗೋದಿಲ್ಲ. ಸಮಾಜ ಪಾತಕಿಗಳು, ಘಾತಕರು ಇವರೆಲ್ಲ. ಹಾಗಾಗಿ ಇಂಥ ಪೊಳ್ಳು ಸ್ಟೇಟ್ಮೆಂಟ್ಗಳನ್ನು ನೋಡಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚು ನೀವು ಮಹತ್ವ ಕೊಡೋಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಇಂಥವ್ರನ್ನ ಯಾರನ್ನಾದರೂ ಬೆಂಬಲಿಸ್ತಾರೆ ಅಂದರೆ ನೀವು ಅಂಥ ಮನಸ್ಥಿತಿ ಇದ್ದರೆ ಮಾತ್ರ ಅಂಥವ್ರನ್ನ ಬೆಂಬಲಿಸೋಕ್ಕಾಗೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ನಾಡಿನ ಜನರಿಗೆ ಹೇಳ್ತಾ ಇದ್ದೀನಿ, ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಸುದೀಪು ಈ ನಾಡು ಕಂಡಂಥ ಒಬ್ಬ ಅದ್ಭುತವಾದ ನಟ. ಅವನದೇ ಆದಂಥ ಒಂದು ದೊಡ್ಡ ಹೆಸರಿದೆ ಕರ್ನಾಟಕದಲ್ಲಿ. ಇವತ್ತು ಕಲರ್ಸ್ ಕನ್ನಡದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬರ್ತವೆ, ದೊಡ್ಡ ಶೋ. ಇವತ್ತು ಬಿಗ್ ಬಾಸ್ ಅನ್ನೋದು ಬಹುತೇಕರಿಗೆ, ನೆಲದ ಮಕ್ಕಳಿಗೆ ತನ್ನ ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ವೇದಿಕೆ. ಕತೆ ಇತಿಹಾಸ ಬರೆಯೋಕ್ಕೆ ನೀವು ಯಾರೂ ಅಲ್ಲ. ನಿಮ್ಮ ಇತಿಹಾಸಗಳನ್ನ ಕರ್ನಾಟಕದ ಬೆಂಗಳೂರಿನ ಪೊಲೀಸ್ ಸ್ಟೇಷನಲ್ಲಿ ಬರೆದಿಟ್ಟಿದ್ದಾರೆ. ಕರ್ನಾಟಕದ ನಿರ್ದಿಷ್ಟ ಸುದ್ದಿಗಾಗಿ ನಿಮ್ಮ ನಿರ್ದಿಷ್ಟ ಸುದ್ದಿ ಎಲ್ಲಾದರೂ ಸರಿ ಆಗ್ರಿ.